ದಾವಣಗೆರೆಯ ಚೆಟ್ಟೋಬನಹಳ್ಳಿ ಗ್ರಾಮಕ್ಕೆ ಸರಿಯಾದ ರಸ್ತೆ ಇಲ್ಲ. ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಅಲ್ಲಿರುವಂತ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಸರಿಯಾದ ರಸ್ತೆ ಇಲ್ಲದೆ ಸಂಕಷ್ಟದ ಜೀವನವನ್ನು ನಡೆಸ್ತಾ ಇರುವಂತಹ ಸ್ಥಳೀಯರು. ದಾವಣಗೆರೆಯಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿರುವಂತ ಕುಗ್ರಾಮ ಇದು. ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂತ ನೋಡ್ತಾ ಇದ್ರಿ. ದಾವಣಗೆರೆಯಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿರುವಂತ ಗ್ರಾಮ ಇದು. ಆ ಗ್ರಾಮಕ್ಕೆ ಸರಿಯಾದ ರೀತಿಯಲ್ಲಿ ರಸ್ತೆಯ ವ್ಯವಸ್ಥೆ ಇಲ್ಲ. ಮಳೆ ಬಂದ್ರೆ ಸಾಕು ಕೆಸರು ಗದ್ದೆಯಲ್ಲಿ ನೋಡ್ತಾ ಇದ್ರಿ. ಮಕ್ಕಳು ಶಾಲೆಗೆ ಕೂಡ ಹೋಗಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯ ಕೊಡೋಕೆ ಆಗಲ್ಲ ಅಂತ ಹೇಳಿದ್ರೆ ಇಂಥ ಜನಪ್ರತಿನಿಧಿಗಳಿಗೆ ಏನು ಹೇಳಬೇಕು ಅಂತ ಹೇಳಿ. ಯಾ ಹೆಣ್ಣು ಕೊಡಕ್ಕಲ್ಲ ಸರ್, ಯಾ ಲೋನು ಕೊಡಂಗಿಲ್ಲ. ಬದುಕಬೇಕಂದ್ರೆ ಒಂದು ಲೋನು ಕೊಡಲ್ಲ. ಹೆಣ್ಮಕ್ಳು ಇನ್ನು ಹಾಳಾಗಿ ಹೋಗ್ಲಿ, ಒಂದು ಲೋನ್ ಕೊಡೋಕ್ಕೂ ಆಗ್ತಿಲ್ಲ. ಸಾಲ ಸಂಬಂಧ ಹೆಂಗೆ ತೀರಿಸ್ಬೇಕು ನಾವು? ಒಂದು ಮನೆ ಮೇಲೆ ಲೋನ್ ಕೊಡ್ಬೇಕು. ಹೋಗಪ್ಪ ನಿಮ್ಮ ಏನು ದಾರಿ ಇಲ್ಲ ಏನಿಲ್ಲ, ಇಲ್ಲ ಲೋನ್ ಬರಲ್ಲ, ಒಂದು 2 ಲಕ್ಷ 3 ಲಕ್ಷ ಅಷ್ಟೇ ಬರ್ತದೆ ಅಂತ ಹೇಳ್ತಿದ್ದಾರೆ. ನಾವೇನಂತ ಸಾಯ್ಬೇಕು ಸರ್? ಸಾಲ ಸಂಬಂಧ ಹೆಂಗೆ ತೀರಿಸ್ಬೇಕು? ಇನ್ನು ಹೆಣ್ಣು ಮುಂದೆ ಏನಾದರೂ ಮದುವೆ ಮಾಡೋಣಂತೆ. ಇವಾಗ ಏನು ಮಾಡಬೇಕು? ದಾರಿ ಇಲ್ಲ ಏನಿಲ್ಲ. ಮೊದಲು ದಾರಿ ಮಾಡಬೇಕು ಸರ್. ನಮಗೆ ದಾರಿ ಒಟ್ಟು ಸ್ಕೂಲ್ ಮಕ್ಕಳಿಗೆಲ್ಲ ಸ್ಕೂಲಿಗೆ ಹೋಗೋ ಒಂದು ಕ್ಲೀನಾಗಿ ದಾರಿ ಮಾಡಿದ್ರೆ ಸಾಕು. ಮತ್ತು ನಾವು ಅಕ್ಕಿ ಎಲ್ಲಾದರೂ ತಗೋಬೇಕಂದ್ರೂ ಹೋದ್ರೆ ನ್ಯಾಯಬೆಲೆಕ್ಕೆ ದಾರಿನೇ ಇಲ್ಲ ಸರ್. ಹೆಂಗೆ ಓದ್ಕೊಂಡ್ಬರ್ಬೇಕು ನಾವು? ಏನು ಮಾಡಬೇಕು ಸರ್? ತುಂಬ ಕಣ್ಣೀರು ಆಗ್ತದೆ ಸರ್. ಅಂದ್ರೆ ಸರ್ ರೋಡಿಂದ ಒಂದು ದೊಡ್ಡ ಸಮಸ್ಯೆ ಆಗಿದೆ ಸರ್. ಆ ಕಡೆ ಬಂದ್ರೆ ಆ ಕಡೆನೂ ನಮ್ಮ ಹೊಲ ಅಂತಾರೆ ಸರ್. ಆ ಕಡೆ ಫಸ್ಟಿಗೆ ಇದ್ದಂಗೆ ರೋಡ್ ಬಿಡ್ರಿ ಅಂದ್ರು ಯಾರು ಬಿಡ್ತಾ ಇಲ್ಲ ಸರ್. ಅಳತೆ ಮಾಡಿಸ್ತಿದೀವಿ, ನಮ್ಮ ಹೊಲ ನಮ್ಮ ಕೆರೆ ಹಂಗಂತ ಎಲ್ಲ ಬದ ಹಾಕೊಂತಾರೆ ಸರ್. ಫಸ್ಟಿಗೆ ಹೆಂಗಿತ್ತು ರೋಡು? ಇಲ್ಲ ನಕಾಶೆ ರೋಡ್ ಇದೆ, ದಯವಿಟ್ಟು ಕೇಳ್ಕೊಂತೀವಿ ಸರ್, ನಿಮ್ಮಲ್ಲಿ ಮನೆ ಮಾಡ್ಕೊತೀವಿ, ರೋಡ್ ಕೊಡ್ರಿ ಅಂತ ಅಷ್ಟೇ ಕೇಳ್ಕೊಳೋದು ಸರ್. ಇನ್ನು ಬೇರೆ ಅದನ್ನ ಬಿಟ್ಟರೆ ನಮಗೆ ಏನು ಬೇಡ ಸರ್. ಮಕ್ಕಳಿಗೆ ಸ್ಕೂಲಿಗೆ ಬಟ್ಟೆ ನೋಡ್ರಿ ಸರ್. ಅವ್ರ ಮಕ್ಕಳು ಈಗ ರೆಡಿಯಾಗಿ ಬಂದಿದ್ದಾರೆ, ಬರ್ತಾನೆ ಬಟ್ಟೆ ನೋಡ್ರಿ. ದಿನ ಇದೆ ಸರ್ ಅವ್ರದ್ದು. 4 ಮಕ್ಕಳು ಅಡ್ಡಾಡೋದು. ಈ ರೋಡ್ ನೋಡ್ರಿ ಸರ್, ವಯಸ್ಸಾದ್ರು ಅಡ್ಡಾಡ್ತಾರೆ ಸರ್. ಇಲ್ಲಿಂದ ಒಂದು 20-30 ಜನ ಮಕ್ಕಳು ಹೋಗ್ತಾರೆ ಸರ್ ಡೈಲಿ. ಬಸ್ ಬರ್ತಾರೆ ಸರ್. ಇವಾಗ ಸೌಕರ್ಯ ಇರೋರು ಸರ್ ಬಸ್ಸಿಗೆ ಪ್ರೈವೇಟ್ ಸ್ಕೂಲಿಗೆ ಕಳಿಸ್ತಾರೆ ಸರ್. ಅವ್ರಿಗೇನೋ ಬಸ್ ಬರುತ್ತೆ, ಅಲ್ಲಿ ನಿಂತ್ಕೊಂತಾರೆ. ಆದರೂ ಅವರು ಪೇಚಟ ಪಟ್ಟೆ ಕರ್ಕೊಂಡ್ ಬರ್ತಾರೆ ಸರ್. ಬೈಕ್ ಮೇಲೆ ಬೈಕು ಬರಲ್ಲ, ಸ್ಕಿಡ್ ಆಗಿ